ಶಿವಸಂಪುಟ ಭಾಗ 2 ಸಂಜೆ 4:05ಕ್ಕೆ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ನಡೆಯುತ್ತೆ. ಪೂರ್ಣ ಪ್ರಮಾಣದ ಸಂಪುಟ ಅಸ್ತಿತ್ವಕ್ಕೆ ಎಲ್ಲ 34 ಸ್ಥಾನ ಭರ್ತಿಯಾಗ್ತಾ ಇದೆ. ಶಿವಸಂಪುಟದಲ್ಲಿ 12 ಹೊಸ ಮುಖ, 11 ಹಿರಿಯರಿಗೆ ಕೋಕ್ ನೀಡಲಾಗಿದೆ. ನೋಡಿ, ಕರ್ನಾಟಕ ರಾಜಕೀಯದಲ್ಲಿ ಕಳೆದ 2 ತಿಂಗಳಿನಿಂದ ನಡೆದಿದ್ದಂತಹ ಹಗ್ಗಜಗ್ಗಾಟ, ದೆಹಲಿ ಬೆಂಗಳೂರು ನಡುವೆ ನಡೆದಂತಹ ಒಂದು ಮ್ಯಾರಥಾನ್ ಸಭೆಗಳು, ಸಚಿವಾಕಾಂಕ್ಷಿಗಳ ಲಾಬಿ, ಬಣ ರಾಜಕೀಯ, ಪ್ರಾದೇಶಿಕ ಸಮೀಕರಣ, ಜಾತಿ ಲೆಕ್ಕಾಚಾರ ಇವೆಲ್ಲಕ್ಕೂ ಕೂಡ ಕೊನೆಗೂ ತೆರೆ ಬಿದ್ದಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ಸಚಿವ ಸಂಪುಟದ ವಿಸ್ತರಣೆಗೆ ಕಾಂಗ್ರೆಸ್ ಹೈಕಮಾಂಡ್ ಅಂತಿಮ ಮುದ್ರೆಯನ್ನ ಹಾಕಿದೆ. 20 ನೂತನ ಸಚಿವರ ಅಧಿಕೃತ ಪಟ್ಟಿಯನ್ನ ಬಿಡುಗಡೆ ಮಾಡಲಾಗಿದೆ. ಇವತ್ತು ನಡೆಯಲಿರತಕ್ಕಂಥ ಪ್ರಮಾಣ ವಚನ ಸಮಾರಂಭದೊಂದಿಗೆ ರಾಜ್ಯ ಸಚಿವ ಸಂಪುಟ ಸಂವಿಧಾನದಲ್ಲಿ ನಿಗದಿಯಾಗಿರತಕ್ಕಂಥ 34 ಸದಸ್ಯರ ಪೂರ್ಣ ಬಲವನ್ನ ತಲುಪಿದೆ. ಸಂಪುಟ ರಚನೆ ಆಗಿದೆ ಅಷ್ಟೇ, ರಾಜಕೀಯ ಚರ್ಚೆ ಮಾತ್ರ ಈಗ ಶುರುವಾಗಿದೆ. ಕಳೆದ 2 ತಿಂಗಳಿನಿಂದ ದೆಹಲಿಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಒಂದು ಪಟ್ಟಿ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಒಂದು ಪಟ್ಟಿ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಸಲಹೆ ಅವರ ಒಂದು ಪಟ್ಟಿ, ಕೆಸಿ ವೇಣುಗೋಪಾಲ್, ರಣದೀಪ್ ಸಿಂಗ್ ಸುರ್ಜೇವಾಲಾ ಸೇರಿದಂತೆ ಹೈಕಮಾಂಡ್ ನಾಯಕರ ನಿರಂತರ ಸಭೆಗಳು ನಡೆದವು. ಪ್ರತಿ ಹೆಸರಿನ ಬಗ್ಗೆ ಚರ್ಚೆ ಕೂಡ ಆಯಿತು. ಪ್ರತಿ ಜಿಲ್ಲೆಯ ಬಗ್ಗೆ ಲೆಕ್ಕಾಚಾರ ನಡೆಯಿತು. ಯಾವ ಸಮುದಾಯಕ್ಕೆ ಎಷ್ಟು ಸ್ಥಾನ, ಯಾವ ಭಾಗಕ್ಕೆ ಎಷ್ಟು ಪ್ರಾತಿನಿಧ್ಯ, ಯಾರನ್ನ ಕೈ ಬಿಡಬೇಕು, ಯಾರನ್ನ ಸೇರಿಸ್ಕೋಬೇಕು ಅನ್ನುವಂತಹ ಬಗ್ಗೆ ಕೊನೆಯ ಕ್ಷಣದ ತನಕ ಕಸರತ್ತು ನಡೀತಾನೆ ಇತ್ತು. ಆದರೆ ಈಗ ಜನ ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ ಒಂದೇ, ಇಷ್ಟೆಲ್ಲ ಕಸರತ್ತಿನ ನಂತರ ಬಂದಿರತಕ್ಕಂಥ ಈ ಒಂದು ಪಟ್ಟಿ ನಿಜವಾಗಿಯೂ ಕಾರ್ಯಕ್ಷಮತೆಯ ಆಧಾರದ ಮೇಲಿನ ಪಟ್ಟಿನ ಅಥವಾ ರಾಜಕೀಯ ಹೊಂದಾಣಿಕೆಯ ಪಟ್ಟಿನ ಅನ್ನುವಂತಹ ಒಂದು ಪ್ರಶ್ನೆ ಈಗ ಹುಟ್ಕೊಂಡಿದೆ. ಯಾವಾಗ ಪಟ್ಟಿ ಬಿಡುಗಡೆ ಆಯಿತು, ಮೊದಲ ಒಂದು ಪಟ್ಟಿ ಬಿಡುಗಡೆ ಆಗುತ್ತೆ, ನಂತರ ದಿಢೀರಂತ ಒಂದು ಟ್ವಿಸ್ಟ್ ಸಿಗುತ್ತೆ, ಪಟ್ಟಿಯಲ್ಲಿ ಒಂದಿಷ್ಟು ಬದಲಾವಣೆಗಳಾಗುತ್ತೆ. ಕಾಂಗ್ರೆಸ್ ಹೈಕಮಾಂಡ್ ಆರಂಭದಿಂದಲೂ ಹೊಸ ಮುಖಗಳಿಗೆ ಆದ್ಯತೆ ಕೊಡ್ತೇವೆ, ಯುವ ನಾಯಕತ್ವಕ್ಕೆ ಅವಕಾಶ ಕೊಡ್ತೇವೆ ಅಂತ ಹೇಳ್ತಲೇ ಬಂದಿತ್ತು. ಆದರೆ ಅಂತಿಮ ಪಟ್ಟಿ ನೋಡಿದಂಥ ಸಂದರ್ಭದಲ್ಲಿ ಹೊಸ ಮುಖಗಳಿಗೆ ಅವಕಾಶ ಸಿಕ್ಕಿದ್ರೂ ಕೂಡ ಅನುಭವಿಗಳಿಗೂ ಕೂಡ ಸಾಕಷ್ಟು ಸ್ಥಾನ ನೀಡಲಾಗಿದೆ. ಹೀಗಾಗಿ ಹೊಸ ನಾಯಕತ್ವಕ್ಕೆ ಅವಕಾಶ ಅನ್ನುವಂಥ ಒಂದು ಭರವಸೆ ಎಷ್ಟರ ಮಟ್ಟಿಗೆ ಈಡೇರಿದೆ ಅಂತಕ್ಕಂಥ ಒಂದಿಷ್ಟು ಪ್ರಶ್ನೆಗಳು ಈಗ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಇನ್ನೊಂದು ದೊಡ್ಡ ಚರ್ಚೆ ಏನು, ಕೆಲವು ಹಿರಿಯ ನಾಯಕರನ್ನ ಸಂಪೂರ್ಣವಾಗಿ ಕೈ ಬಿಡಲಾಗಿದೆ ಅನ್ನುವಂಥ. ಹಲವು ವರ್ಷಗಳಿಂದ ಸಚಿವರಾಗಿದ್ದವರು ಈ ಬಾರಿ ಅವಕಾಶ ಕಳೆದುಕೊಂಡಿದ್ದಾರೆ. ಮತ್ತೊಂದು ಕಡೆ ಮೊದಲ ಬಾರಿಗೆ ಸಚಿವರಾಗುವ ಮುಖಗಳಿಗೆ ಅವಕಾಶ ನೀಡಲಾಗಿದೆ. ಇದು ಒಂದು ಕಡೆ ಹೊಸ ನಾಯಕತ್ವ ಬೆಳೆಸ್ತಕ್ಕಂಥ ಒಂದು ಪ್ರಯತ್ನ ಅಂತ ಹೇಳಲಾಗ್ತಿದ್ರು ಕೂಡ, ಮತ್ತೊಂದು ಕಡೆ ಪಕ್ಷದೊಳಗಿನ ಅಸಮಾಧಾನಕ್ಕೆ ಕಾರಣ ಆಗಬಹುದು ಅಂತಕ್ಕಂಥ ಅಭಿಪ್ರಾಯ ಕೂಡ ಕೇಳ ಬರ್ತಾ ಇದೆ. ಈಗ ನೀವು 2 ಪಟ್ಟಿಯನ್ನ ಗಮನಿಸ್ತಾ ಇದ್ದೀರಿ. ಈಗ ಒಂದು ಹಳೆಯ ಪಟ್ಟಿಯಲ್ಲಿ ಮಂಕಾಳ ವೈದ್ಯ ಅವರ ಹೆಸರು ಇತ್ತು. ಈಗ ಅವರ ಹೆಸರು ಬದಲು SS ಮಲ್ಲಿಕಾರ್ಜುನ ಅವರ ಹೆಸರನ್ನ ಸೇರ್ಪಡೆ ಮಾಡಲಾಗಿದೆ. ಸೊ ಈಗ ದಿಢೀರಂತ ಈ ರೀತಿಯ ಒಂದು ಟ್ವಿಸ್ಟ್ ಕಂಡು ಬಂದಿರತಕ್ಕಂಥದ್ದು ಸಾಕಷ್ಟು ಚರ್ಚೆಗಳಿಗೂ ಕೂಡ ಕಾರಣ ಆಗಿದೆ. ನಾನು ಆಗ್ಲೇ ಹೇಳಿದಾಗೆ ಬಿ ನಾಗೇಂದ್ರ ಅವರ ಪುನರಾಗಮನ ಕೂಡ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ಈಗ SS ಮಲ್ಲಿಕಾರ್ಜುನ ಅವರ ಒಂದು ಆಗಮನ ಕೂಡ ಸಾಕಷ್ಟು ಚರ್ಚೆಗೆ ಕಾರಣ ಆಗಿದೆ. ಈ ನಿರ್ಧಾರವನ್ನ ಕೆಲವರು ರಾಜಕೀಯ ಅಗತ್ಯ ಅಂತ ಸಮರ್ಥಿಸ್ತಿದ್ರೆ, ವಿರೋಧ ಪಕ್ಷಗಳು ಪ್ರಶ್ನೆ ಮಾಡ್ತಾ ಇದ್ದಾವೆ. ಈ ಬಗ್ಗೆ ವಿಭಿನ್ನ ಅಭಿಪ್ರಾಯಗಳು ಕೂಡ ವ್ಯಕ್ತ ಆಗ್ತಿದ್ದಾವೆ. ಸಾಮಾಜಿಕ ಸಮೀಕರಣ ದೃಷ್ಟಿಯಿಂದ ನೋಡಿದ್ರೆ ಲಿಂಗಾಯತ, ಒಕ್ಕಲಿಗ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದೂ